ಚಿನ್ನು, ನಮ್ ಪ್ರೀತಿ ಬಗ್ಗೆ ನಿಮ್ಮ ಅಮ್ಮನ ಹತ್ರ ಮಾತಾಡಿದ್ಯಾ? ಮಾತಾಡ್ದೆ, ಆದ್ರೆ ನೀನ್ ಬೇಜಾರ್ ಮಾಡ್ಕೊಳ್ಳಲ್ಲ ಅಂದ್ರೆ ಒಂದು ವಿಷಯ ಹೇಳ್ತೀನಿ. ನಮ್ಮ ಅಮ್ಮಂದೊಂದು ಕಂಡೀಷನ್ ಇದೆ. ನನ್ ಮದ್ವೆ ಆಗ್ಬೇಕಾದ್ರೆ ನೀನ್ ನಮ್ಮನೆ ಅಳಿ ಆಗಿರ್ಬೇಕಂತೆ. ನನಗೂ ಅದೇ ಬೇಕಿತ್ತು. ಚಿನ್ನ, ನಿಮ್ಮ ಮನೆ ಅಳಿಯ ಏನು ಜೀತಾಳಾಗ್ಬೇಕಾದ್ರೆ ಇರ್ತೀನಿ. ನನಗೆ ನೀನ್ ಮುಖ್ಯ, ನೀನ್ ಪ್ರೀತಿ ಮುಖ್ಯ. ಲೇಟ್ ಆಗೋಯ್ತು, ಬಾ ಮದುವೆ ಆಗ್ಬಿಡಣ. ಸರಿ, ದಯವಿಟ್ಟು ಆಶೀರ್ವಾದ ಮಾಡ್ಬೇಕು ಜಡ್ಜಸ್ಗಳು. ನಾನು ರೆಡಿ ಇದ್ದೀನಿ. ಆದ್ರೂ ಒಂದು ಪ್ರೀತಿಯಿಂದ ಒಂದು ಕೊಡುಗೆ ಇದೆ ಗಾಯ್ಸ್. ಗಟ್ಟಿ ಬೇಡ. ಮಾಂಗಲ್ಯ ತಂತು ನಾನೇನಾ ಮಮ ಜೀವನ ಹೇತುನಾ. ಮದ್ವೆ ಆಯ್ತ್ರಮ್ಮ. ಕಾಂಗ್ರ್ಯಾಚುಲೇಷನ್ಸ್ ಅಮ್ಮ. ಚಿನ್ನ, ನಡಿ ನಿಮ್ಮ ಅಮ್ಮನ ಮನೆಗೆ. ಅಮ್ಮ ಅಮ್ಮ. ಕಡೆಗೂ ನಮ್ಮ ತಂಡದೊಬ್ಬ ಹುಡುಗನ ಬುಟ್ಟಿಗೆ ಹಾಕೊಂಡೆ ಬಿಟ್ಟಿಯಾ? ಆಯ್ತು ಬಿಡು, ಮದುವೆ ಆಯ್ತಾ? ಹಾ ಅಮ್ಮ. ಮದನ್, ನಮಸ್ಕಾರ ಅತ್ತೆಯವ್ರಿಗೆ. ಬೆಂಕಿ ಬಿತ್ತು ನಿನ್ನ ನಮಸ್ಕಾರಕ್ಕೆ. ಆಫ್ಟರ್ ಆಲ್ ನೀವೊಬ್ಬ ಗಂಡಸು. ನಿಮ್ಮ ಮನೇಲಿರುವ ನಮ್ಮ ಸೊಸೆಂದ್ರೆ ಏನಾದ್ರು ಕರ್ಕೊಂಡು ಹೋಗಿ ಪ್ಲಾನ್ ಮಾಡಿದ್ರೆ ತೆಗೆದು ಬಾಯಿ ಮೇಲೆ ಹೊಡಿತೀನಿ. ಇಲ್ಲಿ ನಮ್ಮ ಮನೇಲಿ ಚಾಕ್ರಿ ಮಾಡಬೇಕು, ಇವ್ರದ್ದು ಲಂಗ ತೊಳಿಬೇಕು, ಅವ್ರದ್ದು ಸೀರೆ ತೊಳಿಬೇಕು, ಅವ್ರದ್ದು ಏನನ್ಸುತ್ತ ತೊಳಿ. ಅತ್ತೆ, ಇವತ್ತಾನೆ ಬಂದಿದ್ದೀನಿ, ಸ್ವಲ್ಪ ರೆಸ್ಟ್ ಮಾಡ್ತೀನಿ. ನಾಳೆಯಿಂದ ಕೆಲಸ ಮಾಡೋಣ. ನೀವು ಸ್ವಲ್ಪ ಒಳಗೆ ಹೋದ್ರೆ ನಮ್ಮ ಮುಂದಿನ ಕಾರ್ಯಾಚರಣೆ ಶುರು ಮಾಡ್ತೀನಿ. ಕುರಿ ಇವತ್ತು ಬಂದಿದೆ, ಕೊಬ್ಬಲಿ ನಾಳಿಂದ ರುಬ್ಬನ. ನಡೀರಿ, ನಿಮಗೆ ಪಿಜ್ಜಾಕ್ಕೆ ಮಸಾಲಕ್ಕೆ ಕಿವುಚು ಉಂಡಿ ಮಾಡಿ ಕೊಡ್ತೀನಿ. ಲೇ, ನೀನೇನು ಮನೇಲಿ ಇದೆಯಾ ಇಲ್ಲ ಮೃಗಾಲಯದಲ್ಲಿ ಇದೆಯಾ? ಯಾಕ್ರಿ? ನಿಮ್ಮ ಅಮ್ಮ ನೋಡ್ರಿ ಹಂಗಾಡ್ತೇವಳಲ್ಲ, ಬಾಯ್ಲಿ ಹೋಗೋಣ. ಇನ್ನೂ ತಡ್ಕೊಂಡ್ರೆ ನನ್ನ ಕೈಲಿ ಆಗಲ್ಲ. ಸಿನ್ನ, ಸ್ಲೋ ಮೋಷನ್ ಡೈಲಾಗ್ ಹೇಳ. ಹೇಳಿ. ಐ ಲವ್ ಯು. ಐ ಲವ್ ಯು ಟು. ಗಂಟೆ 11 ಆಗೋಯ್ತು. ಇಷ್ಟೊತ್ತಾದ್ರೂ ಆ ಕೋಳಿ ಕೊಲ್ಲ ಟೀ ಕೊಟ್ಟಿಲ್ಲ, ಕಾಫಿ ಕೊಟ್ಟಿಲ್ಲ. ಎಲ್ಲಿ ಹೋದ ಈ ಮದನ? ಮದನ, ಹೇ ಮದನ. ಹಾಳದವ್ರು ಚಿಲ್ಕನ್ನು ಹಾಕೊಂಡಿಲ್ಲ. ನನ್ ಗಂಡ ದಾನಪ್ಪ ಇದ್ದಿದ್ರೆ ನಾವು ಹಿಂಗೆ ರೊಮ್ಯಾನ್ಸ್ ಮಾಡ್ಬೋದಾಗಿತ್ತು. ಏನ್ ಮಾಡ್ಲಿ? ನನ್ ಗಂಡನ ಮನೆಗೆ ಹೋಗೋದೇ ಸರಿ. ಅಮ್ಮ, ಹಾ ಅಮ್ಮ, ಏನಾಯ್ತಮ್ಮ? ಅಮ್ಮ, ನಾನ್ ನನ್ ಗಂಡನ ಮನೆಗೆ ಹೋಗ್ತೀನಿ. ಮನೆ ಹೇಳಿ ಅಮ್ಮನ ಜೊತೆ ಇರ್ತೇನೆ ಅಂತ ಈಗ ಗಂಡನ ಮನೆಗೆ ಹೋಗ್ತೇನೆ ಅಂತೇನೆ. ಯಾರ ಮನೆ ಹಾಳು ಮಾಡ್ಬೇಕು ಅಂತ ಬಂದಿದ್ಯಾ? ಅದು ನೀವೆಷ್ಟೇ ಹೇಳಿದ್ರು ಅಷ್ಟೇ, ನಾನ್ ನನ್ ಗಂಡನ ಮನೆಗೆ ಹೋಗ್ತೀನಿ. ಹೋಗ್ತೀಯಾ? ಯಾಕೆ ಹೋಗ್ತೀಯ ಅಂತ ಹೇಳಿ ಹೋಗ್ಬಿಡು ಮಕ್ಕ. ನೀವೇನು ಕೇಳ್ಬೇಡಿ, ನಾನೇನು ಹೇಳೋದು ಇಲ್ಲ. ನನ್ ಗಂಡ ದಾನಪ್ಪನ್ ಬಿಟ್ಟು ಇನ್ನೊಂದು ಕ್ಷಣ ನನ್ ಕೈಲಿ ಬದುಕಿರಕ್ಕಾಗಲ್ಲ. ಬರ್ತೀನಮ್ಮ, ಬರ್ತೀನಿ. ಮಗಳೇ, ನೋಡಿದ್ದೇನೆ ಅವಳು ಹೇಗೆ ಹೋದ್ಲು ಅಂತ. ಹೋಗ್ಲಿ ಬಿಡಮ್ಮ, ನೀನ್ ಫೀಲ್ ಮಾಡ್ಕೋಬೇಡ. ಅವಳನ್ನ ನಮ್ಮಿಂದ ಮರ್ತ್ ಬಿಡು. ಇನ್ಮೇಲೆ ನಾವು ನಿನಗೆ 3 ಜನ ಮಕ್ಕಳು. ನಿನ್ ಪಾಲ್ಗೆ ಅವಳು ಸತ್ತೋದ್ಲು ಅನ್ಕೊಂಡ್ಬಿಡು. ನಡಿಯಮ್ಮ, ಬೌಕ್ ಭಾಗ್ಯ ಚಾ ಮಾಡಿಟ್ಟ ಕುಡಿಯೋಣ. ವಿಷಯ ತಿಳಿದ ಅನೀಶ್ ನೇಣಿಗೆ ಶರಣು. ಚಿನ್ನು, ಕಾಪಿ ತಾಬರೆ. ಹಾ ರೀ, ಬಂದೆ. ಬಿಸಿ ಬಿಸಿ ಕಾಫಿ ರೆಡಿ. ಅಯ್ಯೋ, ಏನಾಯ್ತು ಚಿನ್ನು? ರೀ, ಕಾಲು ಉಳುಕ್ತು, ತುಂಬಾ ನೋಯ್ತಿದೆ ರೀ. ಚಿನ್ನು, ಇದಕ್ಕೆ ನನ್ನ ಹತ್ರ ಮೆಡಿಸಿನ್ ಇದೆ, ಕೊಡ್ಲಾ? ಏನ್ರಿ ಅದು? ಅಯ್ಯೋ, ಇನ್ನು ನನ್ನಿಂದ ತಡೆಯೋಕ್ಕಾಗ್ತಿಲ್ಲ. ಅಕ್ಕನೂ ಅವಳ ಮನೆಗೆ ಹೋಗ್ಬಿಟ್ಲು, ನಾನು ನನ್ನ ಗಂಡನ ಮನೆಗೆ ಹೋಗ್ಬಿಡ್ತೀನಿ. ಅಮ್ಮ ಅಮ್ಮ ಅಮ್ಮ, ಫಸ್ಟ್ ನಿನ್ ಡಮ್ಮಿ ಹಾರ್ಟ್ನ ಗಟ್ಟಿ ಮಾಡ್ಕೋ. ಹೇಳಮ್ಮ. ಅಮ್ಮ, ಅಮ್ಮ, ನಾನು ನನ್ನ ಗಂಡನ ಮನೆಗೆ ಹೋಗ್ತಿದ್ದೀನಿ. ಯಾಕೆ ಹೋಗ್ತಿದ್ಯ ಅಂತ ಹೇಳಿ ಹೋಗೆ. ಅಮ್ಮ, ನನ್ಗೆ ನನ್ನ ಗಂಡ ರಾಕೇಶ್ ಪೂಜಾರಿ ತುಂಬಾ ನೆನಪಾಗ್ತಿದ್ದಾರೆ. 25 ವರ್ಷದಿಂದ ಹೆತ್ತು ಹೊತ್ತು ಸಾಕಿರುವ ತಾಯಿಯನ್ನು ಬಿಟ್ಟು 3 ದಿನದಿಂದ ಬಂದಿರುವ ಗಂಡ ಜೊತೆ ಹೋಗ್ತೀಯೇನೆ? ಅಮ್ಮ,
ಒಂದ್ ಮಾತಂತೂ ನೆನ್ಪಿಟ್ಕೋ, ಬೆಳ್ದಿರೋ ಮರಕ್ಕೆ ನೀರಿನ ಅವಶ್ಯಕತೆ ಇಲ್ದೇ ಇರ್ಬೋದು, ಆದ್ರೆ ಚಿಕ್ಕ ಗಿಡಕ್ಕೆ ನೀರು ಬೇಕೇ ಬೇಕಮ್ಮ. ನನಂತ ಈ ಚಿಕ್ಕ ಗಿಡ ಇದ್ದಂಗೆ ನನ್ಗೆ ನನ್ ಗಂಡ ಬೇಕೇ ಬೇಕಮ್ಮ. ನೋಡು, ನೀ ನನ್ನ ತಡಿಬೇಡ, ನಾನು ಹೋಗ್ತಿದ್ದೀನಿ, ಬಾಯ್. ಈ ಡೈಲಾಗ್ ಸ್ಕಿಟ್ ಅಲ್ಲಿ ಇರ್ತದಂತ ಡೌಟ್ ಐತೆ ನನಗೆ. ಅಮ್ಮ ನೋಡಿದೀನಿ ಅವಳು ಹೇಗೆ ಹೋದ್ಲು ಅಂತ. ಅವಳು ಹೋದ್ರೆ ಹೋಗ್ಲಿ ಬಿಡಮ್ಮ, ನೀನ್ ಫೀಲ್ ಮಾಡ್ಕೋಬೇಡ. ಇನ್ಮೇಲೆ ನಾವು ನಿನ್ಗಿಬ್ರೇ ಮಕ್ಕಳು, ಅವಳು ನಿನ್ ಪಾಳಿಗೆ ಸತ್ತೋದ್ಲು ಅನ್ಕೋ. ನಾಳೆ ಇವಳ ತರ ನೀನು ಜಿಕ್ಕೊಂಡು ಹೋಗ್ಬಿಟ್ರೆ? ಇಲ್ಲಮ್ಮ, ನನಗೆ ನನ್ನ ಗಂಡನೇ ಅಲ್ಲ, ಇಡೀ ಜಗತ್ನಲ್ಲಿರೋ ಎಲ್ಲಾ ಗಂಡಸರು ನನ್ನ ಶತ್ರುಗಳು ಶತ್ರುಗಳು ಶತ್ರುಗಳು. ನಡಿಯಮ್ಮ, ಒಳಗೆ ಹೋಗಿದ್ದೀನಿ, ಮುಖ ಸೋಬಚ್ಚಿ ತೊಳೆದು ಮುಗನೆ ಬೆಳ್ಳಕ್ಕೆ ಗಳಗಳ ತಳ್ಳಾಡ್ತೀನಿ. ನಡಿ. ಈ ಮನೇಲಿ ದಿನ ನಾನೇ ಪಾತ್ರೆ ತೊಳೆದು ಸಾಯ್ಬೇಕು. ಸುಮ್ನಿರ್ರಿ, ಸುಮ್ನಿರ್ರಿ. ಬಾರೆ ಆಚೆ. ಹೆಣ್ಮಕ್ಳಿರೋ ಮನೇಲಿ ಹೆಂಗಿರ್ಬೇಕು ಅಂತ ನಿಮ್ ಮನೇಲಿ ಹೇಳ್ಕಟ್ಟಲ್ವೇನೋ ನಿನ್ನ. ನೋಡಿ, ನೀವು ಒಳ್ಳೆ ಕಾಯಿ ಮಟ್ಟೆ ತರ ಇದ್ದೀರಾ. ಕಸ್ಕೊಂಡ್ರೆ ಕಾಲು ಕೈ ಮುರಿದೋಯ್ತದೆ. ಸ್ವಲ್ಪ ಜೋಪಾನ ಜೋಪಾನ. ಆಯ್ತು. ಅಯ್ಯೋ, ನಾನು ಏನ್ ಮಾಡ್ಲಿ ಈಗ? ಏನೇ ಹೂ ಚಲ್ಲಾಡ್ತಾ ಇದೀಯಾ? ಅಮ್ಮ, ಹಾ, ನಾನು ನನ್ನ ಗಂಡನ ಹತ್ರ ಹೋಗ್ತೀನಿ ಕಣೆ. ಯಾಕೋ ಆ ಇಬ್ರು ಅಕ್ಕಂದ್ರೆ ಹೋಗ್ಬೇಕಾದ್ರೆ ಇಷ್ಟು ಉದ್ದ ವೇದಾಂತ ಮಾತಾಡ್ದೆ. ಈಗ ನೀನು ಹೋದ್ರೆ ನನಗತಿ ಏನೇ? ಅಮ್ಮ, ನಿನ್ಗೊಂದ್ ಮಾತು ಹೇಳ್ತೀನಿ. ಉಕ್ಕಿ ಬರೋ ಅಗ್ನಿ ಪರ್ವತನ ಯಾರಿಂದಲೂ ತಡೆಯಕ್ ಆಗಲ್ಲ. ಅದು ಒಂದು ದಿನ ಸ್ಫೋಟ ಹಾಗೆ ಆಗುತ್ತೆ. ಹಾಗೆ ನನ್ನಲ್ಲಿರುವ ಅಗ್ನಿ ಪರ್ವತ ಇವತ್ತು ಸ್ಫೋಟ ಆಗ್ತಾ ಇದೆ. ನನ್ನನ್ನ ಕಳಿಸ್ಕೊಡಮ್ಮ. ಇಷ್ಟಿದೆಯಾ ಟೊಮೊಟೊ ತರ? ಎಷ್ಟು ಮಾತಾಡ್ತೀಯ? ನೋಡಮ್ಮ, ಈ ವಯಸ್ಸಲ್ಲಿ ನಿನಗೆ ಗಂಡನ ಅವಶ್ಯಕತೆ ಇಲ್ಲದೆ ಇರ್ಬೋದು, ಆದ್ರೆ ನನಗೆ ಗಂಡನ ಅವಶ್ಯಕತೆ ಇದ್ರೆ ನೈಟು ನನಗೆ ನಿದ್ದೆ ಬರಲ್ಲ ಅಮ್ಮ. ನಿದ್ದೆ ಮಾತ್ರ ಕೊಡ್ತೀನಮ್ಮ. ಬೇಡ ಅಮ್ಮ, ಹೋಗ್ಬಿಡಮ್ಮ. ನಾನು ಹೋಗ್ತೇನೆ. ಹೋಗ್ಬೇಡ. ಹೋಗ್ತೇನೆ. ಮಗಳೇ, ಅಮ್ಮ, ಇನ್ಮೇಲೆ ನಿನ್ನ ಪಾಲ್ಗೆ ನಾನು ಸತ್ತೋದೆ ಅನ್ಕೋ. ಅಯ್ಯೋ, ಇದಕ್ಕೆಲ್ಲ ಕಾರಣ ಕೋಳಿಕಳ್ಳ. ಆಚೆ ಬಾರೋ. ಹೇಳಿ ಅತ್ತೆವ್ರೆ, ಏನಾಯ್ತು ಅಂತ ಇಷ್ಟ ಅಮಾಯಕಂತರ ಕೇಳ್ತಿಯಲ್ಲಪ್ಪ. ನಡಿಯೋ, ಒಂದು ಕ್ಷಣ ಮನೇಲಿ ಇರ್ಬೇಡ. ಅಮ್ಮ, ಮನೆ ಒಳಗ ಗಡಿಗೆ ಆದ್ರೆ ಗಡಿಗೆ ಒಳಗ ಬಿರಿಯಾನಿ ಆದ್ರೆ ಬಿರಿಯಾನಿ ಒಳಗ ಮಟನ್ನ ಆದ್ರೆ ಮಟನ್ನ ಜೊತೆಗೆ ಚಿಕನ್ನ ಆದ್ರೆ ಆ ಚಿಕನ್ನ ನನಗ ಬೇಕ್ರಿ. ಬಿರಿಯಾನಿ ಸ್ವಲ್ಪ ಹಾಕ್ರಿ ಅಮ್ಮ. ತಾಯಿ, ಏನಾದ್ರೆ ಭಿಕ್ಷೆ ನೀಡಮ್ಮ. ಈ ವಾಯ್ಸ್ ಎಲ್ಲೋ ಕೇಳಿದಿನಲ್ಲ, ಇದು ಯಾವ್ದೋ ನಮ್ದು ಹಳೆ ಗಾಡಿನೇ ಅನ್ಸುತ್ತೆ. ಕಾಂತ, ಚಿಂತಾ, ಎಷ್ಟು ಎಲ್ಲಿ ಹೋಗಿದ್ರಿ? ಈ ಚಿಂತಾ ಜೊತೆ ಇದ್ರೆ ಇನ್ನೂ ಚಿಂತೆ ಜಾಸ್ತಿ ಆಗುತ್ತೆ ಅಂತ ಚಿಂತಾಮಣಿ ದೇಶಕ್ಕೆ ಹೋಗಿದ್ದೆ. ಚಿಂತಾ, ನಾನು ಗಂಡ ಇಲ್ಲನೋ ಫೀಲಿಂಗ್ ಅಲ್ಲಿ ರಾಡಿಯಲ್ಲಿ ಬಿದ್ದ ವೀನ್ ತರ ವಿಲ 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 ಅಂತ ಒದ್ದಾಡ್ತಿದ್ದಿ. ಬನ್ನಿ ಮನೋಹರ ಸ್ಥಳಕ್ಕೆ ಹೋಗೋಣ. ನಡಿ. ಅಲ್ಲ ಅತ್ತೆ, ಎಲ್ಲೋಗ್ತಾ ಇದ್ದೀರಾ? ಮನೋಹರ ಸ್ಥಳಕ್ಕೆ. ಅಲ್ಲಿ ಹೋಗ್ಬಿಡಿ, ಅವ್ನು ತುಂಬಾ ಡೇಂಜರು. ಲೇ, ಮನೋಹರ ಸ್ಥಳ ಅಂದ್ರೆ ಕೋಳಿ ಕಳೆದಿರೋ ಸ್ಥಳ ಅಲ್ಲ ಕಣೋ. ಶಾಂತವಾಗಿ ಪ್ರಶಾಂತವಾಗಿರೋ ಸ್ಥಳಕ್ಕೆ ಹೋಗ್ತಿದೀವಿ ಅಂದ್ವಿ. ನಡೀರಿ ಹೋಗೋಣ. ನಾವು ಗೊತ್ತಿ ನಡ್ರಿ, 7 ತಿಂಗಳಿಂದ ಇಲ್ಲೇ ಇದ್ವಿ. ನೀನು ಬೇಡ, ಇಲ್ಲ ಮನೆಯಲ್ಲಿ ಪಾಯ್ಕಂತ ತೊಳ್ಕೊಂಡಿರು. ಬಾರೆ, ನೀನು ತಲೆಯಲ್ಲಿ ಏನ್ ತೆಗಿಬೇಕು ಜೊತೆ ಅತ್ತೆ, ಮದ್ವೆ ಆಗಿದ್ದೀನಿ ಕಂಡ್ರೆ ನನ್ನ ಜೊತೆ ನನ್ನ ಹೆಂಡತಿ ಇಟ್ಕೋತೀನಿ. ಅದ್ರಲ್ಲಿ ಏನ್ರಿ ತಪ್ಪ? ನಮ್ನ 3 ಜನ ಮಕ್ಳು ಹಾಳು ಮಾಡಿಲ್ಲ, ಇವಳು ಹಾಳು ಮಾಡಕ್ ಹೊಟ್ಟಿ ಏನೋ ನಾಯಿ. ನನ್ನ ಹೆಂಡತಿ ಕಂಡ್ರಿ ಅವರ. ಏನೋ ನೀನ್ ಹೆಂಡತಿ? ಒಂದ್ ನಿಮಿಷ ನಿತ್ಕೊಳ್ಳಮ್ಮ. ಸಂಸಾರ ಅಂದ್ರೆ ಕೂಡಿ ಬಾಳೋದು, ಒಡ್ದು ಹೋಗೋದಲ್ಲ. ಸಂಸಾರ ಅಂದ್ರೆ ಒಂದ್ ಮಾತ್ ಬರ್ತತಿ, ಒಂದ್ ಮಾತ್ ಹೊಕ್ಕತಿ. ತಪ್ಪು ಮಾಡೋದು ಸಹಜ, ಅದನ್ ತಿದ್ ನಡ್ಕೊಂಡು ಹೋಗೋನೆ ಮನುಜ. ತಪ್ಪು ಮಾಡದವ್ರ್ಯಾರವ್ರೇ, ತಪ್ಪೆ ಮಾಡದವ್ರೆಲ್ಲವ್ರೇ. ತಪ್ಪು ಮಾಡದವ್ರ್ಯಾರವ್ರೇ, ತಪ್ಪೆ ಮಾಡದವ್ರೆಲ್ಲವ್ರೇ. ತಿಳ್ಕೊಳ್ಳೋಕೆ ದಾರಿ ಐತೆ.